ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ನಾವೇನು ಈ ಶಿಕ್ಷಕರ ನೇಮಕಾತಿ ಅಥವಾ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 6ರಿಂದ 12ನೇ ತರಗತಿಯ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂತಹ ಕವಿ ಮತ್ತು ಕೃತಿಗಾರರ ಪರಿಚಯಗಳನ್ನು ನೋಡ್ತಾ ಇದ್ವಿ. ಸೊ ಇದು 7ನೆಯ ಒಂದು ತರಗತಿ ಆಗಿರುತ್ತೆ ಸ್ನೇಹಿತರೆ. ಕಂಟಿನ್ಯೂಯಸ್ ಆಗಿ 6ರಿಂದ 10ನೇ ತರಗತಿಯ ಎಲ್ಲ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಗಳ ಕೃತಿಗಾರರ ಮತ್ತು ಕವಿಗಳ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ನೀವು ನಿನ್ನೆ ತಾನೇ ನೋಡಿದ್ರೆ ತುಂಬಾ ಹೋರಾಟಗಳಾಯಿತು. ಖಂಡಿತವಾಗ್ಲೂ ಗೌರ್ಮೆಂಟ್ ಮೇಲೆ ಪ್ರೆಷರ್ ಇರುತ್ತೆ, ಅವರು ಮಾಡಲೇಬೇಕು. ಈ ಹಿಂದೆ ಕೂಡ ನಿಮಗೆ ತುಂಬ ಸಲ ನಾನು ಹೇಳಿದ್ದೀನಿ, ನೀವು ಓದೋದನ್ನು ಮಾತ್ರ ಮಾಡಿ, ಏನು ಮಾಡಬೇಕೋ ಅದನ್ನೆಲ್ಲ ತುಂಬ ಜನ ಮಾಡ್ತಿದ್ದಾರೆ ಆಲ್ರೆಡಿ. ನಾವು ಎಕ್ಸಾಮ್ಗೆ ಏನು ಬೇಕೋ ಅದನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ. ನಮಗಾಗಿ ತುಂಬ ಜನ ಕಷ್ಟಪಟ್ಟು ಏನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು, ಎಷ್ಟೆಲ್ಲ ಹೋರಾಟಗಳನ್ನು ಮಾಡಿದ್ರು ಅಂತ ನೋಡಿದ್ದೀವಿ ನಿನ್ನೆ ತಾನೇ. ಸೊ ಇದರಿಂದ ಏನು ಅಂತಂದರೆ ಗೌರ್ಮೆಂಟು ಏನು ನೋಟಿಫಿಕೇಷನ್ ಮಾಡುತ್ತೆ ಆದಷ್ಟು ಬೇಗ. ಸೊ ಇದಕ್ಕೆ ನಾವು ರೆಡಿ ಇರಬೇಕಂತ ಹೇಳ್ತಾ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಬನ್ನಿ ಕೃತಿಕಾರರ ಪರಿಚಯನ ನೋಡೋಣ ಸ್ನೇಹಿತರೆ. ಈ ಹಿಂದೆ ನಾನು ಈಗಾಗಲೇ ಹೇಳಿರೋ ಹಾಗೆ 5ರಿಂದ 6 ತರಗತಿಗಳು ಮುಗಿದಿದೆ. ಸೊ ಇದು ಕಂಟಿನ್ಯೂಯಸ್ ಪಾಠ ಆಗಿರುತ್ತೆ. ಪ್ಲೇಲಿಸ್ಟಿಗೆ ಹೋಗಿ ನೋಡ್ತಾ ಹೋಗಿ. ಡಾಕ್ಟರ್ ಬುದ್ದಣ್ಣ ಹಿಂಗಮೀರೆ ಇದ್ದಾರೆ. ಇವರು ಒಂದು ಬೆಳಗಾವಿ ಜಿಲ್ಲೆಯವರಾಗಿರುತ್ತೆ. ಕ್ರಿಸ್ತಶಕ 1933ರಲ್ಲಿ ರಾಜಾಪುರದ ಆಗರದಲ್ಲಿ ಇವರು ಜನಿಸ್ತಾರೆ. ಇವರು ಅಧ್ಯಾಪಕರಾಗಿ ರಷ್ಯನ್ ಭಾಷೆಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಇವರು ಬರೆದಂತಹ ಕೃತಿಗಳನ್ನು ನೋಡೋದಾದರೆ ಉದಯರಾಗ, ಗುಬ್ಬಿಯ ಹಾಡು ನೋಡಿ, ಹುಲ್ಲುಗೆಜ್ಜೆ, ಶಬ್ದರಕ್ತ ಮತ್ತು ಮಾಂಸ, ಹದ್ದುಗಳ ಹಾಡು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿಯನ್ನು ಕರ್ನಾಟಕ ಪಡೆದಿದ್ದಾರೆ ಸ್ನೇಹಿತರೆ. ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ನೆನ್ಪಿಟ್ಕೊಳ್ಳಿ. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ, ಈಗ ನೋಡ್ಕೊಳ್ಳಿ ಸ್ನೇಹಿತರೆ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಂತಾನೆ ನಾನು ತೊಗೊಂಡು ಬಂದಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅದ್ರ ಜೊತೆಗೆ ಸಾಹಿತ್ಯ ಅಕಾಡೆಮಿ ಗೌರವಗಳು ನಮ್ಮ ಬುದ್ದಣ್ಣ ಹಂಗಮೀರವರಿಗೆ ಸಲ್ಲಿರ್ತಕ್ಕಂಥದ್ದು. ಓಕೆನಾ. ಸೊ ಎರಡನೇದಾಗಿ ನೋಡಿ ಸ್ನೇಹಿತರೆ, ಒಂದು ವಿಡಿಯೋಲಿ ಎರಡೆರಡು ನಾನು ಕೃತಿಕಾರರನ್ನು ತೊಗೊಂಡು ಬರ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಇದ್ದಾರೆ. 6ರಿಂದ 10ನೇ ತರಗತಿವರೆಗೂ ಸುಮಾರು 116 ಪೇಜಸ್ಗಳಿದೆ ಸ್ನೇಹಿತರೆ. ಇಷ್ಟು ಕಂಪ್ಲೀಟ್ ಮಾಡಬೇಕಂತಂದರೆ ತುಂಬ ಸಮಯ ಬೇಕಾಗುತ್ತೆ. ಹಾಗಾಗಿ ನಾನು ಇಬ್ಬರನ್ನ ತೊಗೊಂಡು ಬಂದಿದ್ದೀನಿ. ನೀವು ಕೂಡ ಸ್ವಲ್ಪ ಅರ್ಥ ಮಾಡ್ತಾ ಹೋಗಿ. ಒಂದೇ ದಿನಕ್ಕೆ ಎಲ್ಲವೂ ಆಗೋದಿಲ್ಲ. ಓಕೆನಾ. ಬನ್ನಿ, ಮೂಡ್ನಕಾಡು ಚಿನ್ನಸ್ವಾಮಿ ಅಂತಕ್ಕಂಥದ್ದು ಕೃತಿಕಾರರ ಹೆಸರಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ ಅವರನ್ನು ಭಾವಚಿತ್ರದಲ್ಲಿ. ಮೂಡ್ನಕಾಡು ಚಿನ್ನಸ್ವಾಮಿ ಇವರು ಕ್ರಿಸ್ತಶಕ 1954ರಲ್ಲಿ ಚಾಮರಾಜನಗರ ಜಿಲ್ಲೆಯ ಮೂಡ್ನಕಾಡು ಗ್ರಾಮದಲ್ಲಿ ಜನಿಸ್ತಾರೆ. ಇವರು ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಇನ್ನು ಸಾಹಿತ್ಯ ಆಸಕ್ತರಾದ ಇವರು ಕೊಂಡಿಗಳು ಮತ್ತು ಮುಳ್ಳುಬೇಲಿಗಳು ನೋಡಿ, ಅವರ ಒಂದು ಕೃತಿಗಳು ಹೆಂಗಿದೆ ಅಂತ ನೋಡ್ತಾ ಹೋಗಿ ಸ್ನೇಹಿತರೆ. ಕೊಂಡಿಗಳು ಮತ್ತು ಮುಳ್ಳುಬೇಲಿಗಳು ಅಂತ ಇದೆ. ಗೋಧುಳಿ, ನಾನೊಂದು ಮರವಾಗಿದ್ದರೆ, ಕೆಂಡಾಮಂಡಲ, ಭೀಮಾಬೋಯಿ, ಮೋಹದ ದೀಪ ನೋಡಿ, ಇಷ್ಟು ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವ್ರ ಬಗ್ಗೆ ತುಂಬ ಪ್ರಶ್ನೆಗಳಾಗಲ್ಲ. ಯಾರು ತುಂಬ ಫೇಮಸ್ ಆಗಿದ್ದಾರೆ ಅವ್ರ ಬಗ್ಗೆನೇ ಜಾಸ್ತಿ ಪ್ರಶ್ನೆ ಆಗುತ್ತೆ. ಆದರೂ ಕೂಡ ನಾವು ಈ ರೀತಿಯ ಒಂದು ಕೃತಿಕಾರನ ನಾವು ಸಂಪೂರ್ಣವಾಗಿ ನೋಡಲೇಬೇಕು. ಆ್ಯಸ್ ಎ ಎಕ್ಸಾಮ್ ನಾವು ಓದ್ತೀವಿ ಅಂತ ಅಂದಮೇಲೆ ನಾವು 100% ಓದಬೇಕು. ಅವ್ರು ಕೇಳೋದು 1%. ಹೌದು, ನಿಜ. ಆದರೂ ಕೂಡ ನಾವು 100%ನ ಕವರ್ ಮಾಡಬೇಕಾಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಮೂಡ್ನಕಾಡು ಚಿನ್ನಸ್ವಾಮಿಯವರ ಕೃತಿಗಳನ್ನು ವಿಶೇಷವಾಗಿ ಅವ್ರ ಜಿಲ್ಲೆ ಕೇಳ್ತಾರೆ ಅಂತ ನನಗನ್ಸೋದಿಲ್ಲ. ಓಕೆನಾ. ಮೇನಾಗಿ ಅವರು ಯಾವ ಕೃತಿಗಳನ್ನು ರಚಿಸಿದ್ದಾರೆ ಅದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. MCQ ಮಾಡಿದ್ದೀನಿ ನೋಡಿ. MCQ ಅಲ್ಲಿ ನೀವು ಇವಾಗ ನೀವು ನೋಡಿದಂತಹ ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಬಹುದು. ಓಕೆನಾ. ಬನ್ನಿ, ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಡಾಕ್ಟರ್ ಮುದ್ದಣ್ಣ ಹಿಂಗಮೀರೆ ಇವರು ಯಾವ ಜಿಲ್ಲೆಯವರಾಗಿದ್ದರು ಅಂತ ಇವಾಗ ತಾನೇ ನೋಡಿದ್ವಿ ಸ್ನೇಹಿತರೆ. ಡಾಕ್ಟರ್ ಮುದ್ದಣ್ಣ ಹಿಂಗಮೀರೆ ಏನಿದ್ದಾರೆ, ಬುದ್ದಣ್ಣ. ಓಕೆನಾ. ಮುದ್ದಣ್ಣ ಅಂತಕ್ಕಂಥದ್ದು ನಮ್ಮ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಹೆಸರು, ಹಾಗಾಗಿ ಅದು ಮುದ್ದಣ್ಣ ಅಂತಲೇ ತಲೆ ಬರ್ತಾ ಇದೆ. ಓಕೆ ನೋಡಿ, ಬುದ್ದಣ್ಣ ಅವರೇನಿದ್ದಾರೆ ಇವರು ಹಿಂಗಮೀರಿ ಅಂತ ಹೇಳ್ಬಿಟ್ಟು ಯಾವ ಡಿಸ್ಟಿಕ್ ಅವರು? ಕಲಬುರಗಿ, ಬೀದರ್, ಬೆಳಗಾವಿ, ವಿಜಯಪುರ. ಸ್ನೇಹಿತರೆ, ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಇದರಿಂದ ನಿಮ್ಮ ಸೆಲ್ಫ್ ಒಂದು ಏನಂತಂದರೆ
ಇವ್ಯಾಲ್ಯೂಯೇಷನ್ ಆಗುತ್ತೆ. ಅದ್ರ ಜೊತೆಗೆ ಹೈಪ್ ಅಂತ ಬಟನ್ ಇದೆ ಸ್ನೇಹಿತರೆ, ಲೈಕ್ ಒಂದು 2 ಸ್ಟೆಪ್ಸ್ ಆದಮೇಲೆ ಇದೆ ನೋಡಿ. ಇದರಲ್ಲಿ ಹೈಪ್ ಮಾಡಿ ನನಗೆ ಪಾಯಿಂಟ್ಸ್ನ ನೀಡಿ ಬನ್ನಿ. ಬೆಳಗಾವಿ ಡಿಸ್ಟಿಕ್ ಅವರಾಗಿದ್ದಾರೆ. ಓಕೆನಾ, ವೆರಿ ಇಂಪಾರ್ಟೆಂಟ್, ಬೆಳಗಾವಿ ಡಿಸ್ಟಿಕ್ ಅವರು ಆಗಿದ್ದಾರೆ ಸ್ನೇಹಿತರೆ. ಬನ್ನಿ 2ನೇ ಪ್ರಶ್ನೆನ ನೋಡ್ತಾ ಹೋಗೋಣ. ಡಾಕ್ಟರ್ ಏನು ಬುದ್ದಣ್ಣ ಹಿಂಗ್ಮೀರ್ ಇದಾರಲ್ಲ, ಇವ್ರು ಬರೆದಂತಹ ಕೃತಿಗಳನ್ನು ಯಾವ್ಯಾವು ಅಂತ ನೋಡೋದೇ ಆದರೆ, ಗುಲಾಬಿಯ ಹಾಡು, ಶಬ್ದರಕ್ತ ಮತ್ತು ಮಾಂಸ, ಹುಲ್ಲುಗೆಜ್ಜೆ ಮತ್ತು ಉದಯರಾಗ, ಹದ್ದುಗಳ ಹಾಡು. ನೋಡಿ, ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ನಾನು ಬೇಕು ಅಂತಾನೆ ಆ ಥರ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ, ಯಾಕಂದರೆ ನಿಮ್ಗೆ ರಿವಿಷನ್ ಆಗಬೇಕಿಲ್ಲಿ ಅಂತ. ಓಕೆನಾ. ಬುದ್ದಣ್ಣ ಹಂಗಮೀರಿಯವರಂತ ಬರೆದ ಕೃತಿಗಳು ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಗುಲಾಬಿಯ ಹಾಡು, ಶಬ್ದರಕ್ತ ಮತ್ತು ಮಾಂಸ, ಹುಲ್ಲುಗೆಜ್ಜೆ ಉದಯರಾಗ, ಹದ್ದುಗಳ ಹಾಡು, ಈ ಮೇಲಿನ ಎಲ್ಲವೂ. ಈ ಮೇಲಿನ ಎಲ್ಲ ಕೃತಿಗಳನ್ನು ಬುದ್ದಣ್ಣ ಹಂಗಮೀರಿಯವರು ಹಿಂಗಮೀರಿಯವರು ಬರೆದಂಥದ್ದು. ಇನ್ನು ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ವೆರಿ ಇಂಪಾರ್ಟೆಂಟ್. ಇದು ಬೇಕಾದರೆ ಪ್ರಶ್ನೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆನಾ. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ವೆರಿ ಇಂಪಾರ್ಟೆಂಟ್. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಯಾರಿಗೆ ಸಿಕ್ಕಿದೆ? ಸಿದ್ಧಲಿಂಗಯ್ಯ ಪುರಾಣಿಕ್ ಅವರ, ಡಾಕ್ಟರ್ ಬುದ್ದಣ್ಣ ಹಿಂಗ್ಮೀರ್, ಮೂಡ್ನಕಾಡು ಚಿನ್ನಸ್ವಾಮಿಯವರು ಅಥವಾ ರಂಗಸ್ವಾಮಿಯವರು ಅಂತ ಇದೆ ಪ್ರಶ್ನೆ. ಸ್ನೇಹಿತರೆ, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಇದಕ್ಕೆ ಸರಿಯಾದಂತಹ ಉತ್ತರ ಡಾಕ್ಟರ್ ಬುದ್ದಣ್ಣ ಹಿಂಗ್ಮೀರ್ ಇದ್ದಾರಲ್ಲ, ಇವರಿಗೆ ಈ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ದೊರಕಿದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಇನ್ನು ಮೂಡ್ನಕಾಡಿ ಚಿನ್ನಸ್ವಾಮಿ ಇವರು ಯಾವ ಜಿಲ್ಲೆಯವರಾಗಿದ್ದಾರೆ ಅಂತ. ಓಕೆನಾ. ಮೂಡ್ನಕಾಡು ಚಿನ್ನಸ್ವಾಮಿಯವರು ಇದ್ದಾರಲ್ಲ, ಇವರು ಯಾವ ಜಿಲ್ಲೆಯವರು? ಮೈಸೂರು, ಬೆಂಗಳೂರು, ಚಾಮರಾಜನಗರ ಅಥವಾ ರಾಮನಗರ ಅಂತ. ನೋಡಿ, ಮೂಡ್ನಕಾಡು ಚಿನ್ನಸ್ವಾಮಿಯವರು ಇವರು ಚಾಮನಗರ ಒಂದು ನಗರದವರು. ನಾನು ವಿಡಿಯೋ ಪಾಸ್ ಮಾಡಿರಲಿಲ್ಲ ಅಂತ ನಿಮಗೆ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ, ನೀವೇ ಪಾಸ್ ಮಾಡಿಬಿಟ್ಟು ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಈಗ ಮೂಡ್ನಕಾಡು ಚಿನ್ನಸ್ವಾಮಿಯವರು ಯಾವ ಇವ್ರ ಬಗ್ಗೆ ಎಷ್ಟೇ ಪ್ರಶ್ನೆ ಆಗೋದು, ಹಾಗಾಗಿ ನಾನು ಈ ರೀತಿಯ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು. ಓಕೆನಾ. ಮುಳ್ಳು ಬೇಲಿಗಳು, ಗೋಧುಳಿ, ನಾನೊಂದು ಮರವಾಗಿದ್ದರೆ, ಕೆಂಡಾಮಂಡಲ, ಭೀಮಬೋವಿ ಮತ್ತು ಕೆಂಡಾಮಂಡಲ. ನೋಡಿ, ಕೆಂಡಾಮಂಡಲ 2 ಸಲ ರಿಪೀಟ್ ಆಗಿದೆ. ಓಕೆ, ಈ ಮೇಲಿನ ಎಲ್ಲವೂ ಅಂತ ಇದೆ. ಸೊ ಈ ಮೇಲಿನ ಎಲ್ಲ ಕೃತಿಗಳನ್ನು ಚಿನ್ನಸ್ವಾಮಿಯವರು ಬರೆದಿದ್ದಾರೆ. ಮೂಡ್ನಕಾಡು ಚಿನ್ನಸ್ವಾಮಿಯವರು ಕೊಂಡಿ ಮತ್ತು ಮುಳ್ಳುಗಳು ಬೇಲಿಗಳು ಅಂತ, ಗೋಧುಳಿ, ನಾನೊಂದು ಮರವಾಗಿದ್ದರೆ, ಕೆಂಡಾಮಂಡಲ, ಭೀಮಬೋವಿ, ಈ ಮೇಲಿನ ಎಲ್ಲವೂ. ಸೊ ಇಷ್ಟು ಈ ಒಂದು ಇಬ್ಬರು ಕೃತಿಕಾರರ ಕುರಿತು ವಿಡಿಯೋ ಆಗಿತ್ತು ಸ್ನೇಹಿತರೆ. ಇದೇ ರೀತಿ ಕಂಟಿನ್ಯೂಸ್ ಆಗಿ ನಿಮಗೆ 6ರಿಂದ 10ನೇ ತರಗತಿವರೆಗೂ ಕೃತಿಕಾರ ಪರಿಚಯನ ಮಾಡಿಕೊಡ್ತೀನಿ. ಈಗ ನಾನು ಒಂದು ವೀಕಿಂದ ನಾನು ತರಗತಿಯಿಂದ ಮಾಡಿರಲಿಲ್ಲ. ಕಾರಣ ಮಹಾಶಿವರಾತ್ರಿ ಬಂದಿತ್ತು, ಅಲ್ಲಿಂದ ವರ್ಕ್ಗಳು ಅಲ್ಲೇ 3-4 ದಿನ ನನಗೆ ವೇಸ್ಟ್ ಆಯಿತು. ಅದರಿಂದ ಮುಂದೆ ಒಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಇರೋದ್ರಿಂದ ನಾನು ತರಗತಿನ ಮಾಡಿಲ್ಲ. ಸೊ ಆಲ್ಮೋಸ್ಟ್ ನಿಮಗೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೊಡ್ತೀನಿ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.